ನೋಡಿ ನಿಂಗೇನು ಇಷ್ಟ ಆಯ್ತು ಹೇಳು. ನನ್ನ ತಂಗಿ ಮಗದಲ್ಲಿ ತುಂಬ ಮಡುವೆ ಇದೆ ನೋಡಿ, ಎಷ್ಟು ಮಡುವೆ ಇದೆ. ಪಾನ್ ಶೂಟರ್. ಓಕೆ, ಲಾಲಿಪಾಪ್ ಬಂತು. ಆಯ್ತು, ಕರ್ನಾಟಕದಲ್ಲಿ ನೋಡಕ್ಕಾಗ್ತಿಲ್ಲ ಇಡೋಲಿ. ಗಿಫ್ಟ್ ಬಂತು. ಸೆಕೆಂಡ್ ರೌಂಡ್. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಡೆಕೋರೇಷನ್ ಫುಲ್ ರೆಡಿಯಾಗಿದೆ. ಇವಾಗ ಎಲ್ಲರೂ ಬಂದಿದ್ದಾರೆ ಮನೆ ಹತ್ರ. ಸೊ ಇವಾಗ ಮನೆಗೆ ಎಲ್ಲರನ್ನೂ ಕರೆಸ್ತಾ ಇದ್ದೀನಿ ಮೇಲ್ಗಡೆ. ಲಾಸ್ಟಿಗೆ ನಮ್ಮ ಅಪ್ಪ ಅಮ್ಮನ ಕರೆಸ್ತೀನಿ. ಓಕೆ, ಇವಾಗ ಎಲ್ಲರನ್ನೂ ಕರಿತೀನಿ. ಓಕೆ, ಫಸ್ಟು ನನ್ನ ಬೇಬಿ ರಿಯಾಕ್ಷನ್ ನೋಡೋಣ. ನಾನು ಒಬ್ಬನೇ ಈ ಥರ ಮಾಡಿರೋದು. ಫಸ್ಟು ನನ್ನ ಬೇಬಿ ರಿಯಾಕ್ಷನ್ನು ನೋಡೋಣ. ನೋಡಿ, ಅಲ್ಲಿ ಕೆಳಗಡೆ ನಿಲ್ಸಿದ್ದೀನಿ ಬೇಬಿನ. ಓಕೆನಾ, ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಅಂತ ನೋಡೋಣ. ಯಾವುದೋ ಒಂದು ಬಲೂನ್ ಬಿದ್ದೋಗ್ಬಿಟ್ಟೈತೆ, ಅಂಟಿಸ್ತಾ ಇದ್ದೀನಿ. ತಾಳೆ ಒಂದು ಬಲೂನ್ ಬಿದ್ದೋಗ್ಬಿಟ್ಟಿತ್ತು, ಅಂಟಿಸ್ತಾ ಇದ್ದೀನಿ. ಬಾ ಬೇಬಿ ರಿಯಾಕ್ಷನ್ ನೋಡೋಣ. ಇಲ್ಲಿ ಬೇಬಿ ಸೂಪರ್ ಮಾಡಿದ್ಯಾ, ಚೆನ್ನಾಗಿ ಮಾಡಿದ್ಯಾ. ಚೆನ್ನಾಗಿ ಮಾಡಿದ್ಯಾ. ಹೌದಾ? ಅದು ಚಿನ್ನಿಗೆ ನಾವು ರೆಫರೆನ್ಸ್ ಮಾಡಿತ್ತಲ್ವ ಇದೇ ಥರ. ಚೆನ್ನಾಗೈತೆ. ಚೆನ್ನಾಗಿದ್ಯಾ? ಹೆಂಗೆ? ಬಾಬಾ ಅಂತ ಇವಳು ದೇವಸ್ಥಾನದಲ್ಲಿ ನಂಗೋಸ್ಕರ ಕಾಯ್ತಾ ಕೂತಿದ್ಲು. ಚೆನ್ನಾಗೈತಾ? ಈ ಫಸ್ಟ್ ಎಲ್ಲ ಕೇಕ್ ಕಟ್ ಮಾಡಿಸ್ಬೇಡ ಅಲ್ವಾ? ಎಲ್ಲರನ್ನು ಕರೆದು ನಿಂಗೋಸ್ಕರನೇ ಎಲ್ಲ ಇತ್ತದು. ಇದು ತಂದಿದೆ ಪೇಪರ್ ಬ್ಲಾಸ್ಟ್, ನೀನೇ ಮಾಡಲಿ ಅಂತ. ಅದೇ ನೀನೇ ಆಯಿತು. ಗೊಂಬೆ ಕಕ್ಕ ಮಾಡ್ಕೊಂಡವಳೆ, ಬೇಗ ತೊಳೆದ್ವಾ, ನಿಂಗೆ ಕೊಡ್ತೀನಿ. ಆಚರಿಸ್ಬಿಡೋಣ ಅಲ್ವಾ? ಓಕೆ, ಡನ್. ಕ್ಯೂಟಿ ನೋಡ್ತಿರೋದು ನೋಡಿ, ಡೆಕೋರೇಷನ್ ನಾನು ಮಾಡಿರೋ ಡೆಕೋರೇಷನ್. ಕ್ಯೂಟಿ ಹೆಂಗಿದೆ? ಚೆನ್ನಾಗಿದೆಯಾ? ಅವರೇ ಕೊಟ್ಟಿದ್ದು. ಓಕೆ, ಇವಾಗ ಎಲ್ಲರೂ ಬರ್ತಾ ಇದ್ದಾರೆ. ಕೇಕ್ ರೆಡಿ ಇದೆ, ಫುಲ್ಲು ಡೆಕೋರೇಷನ್ ಫುಲ್ ರೆಡಿ ಇದೆ. ಡನ್ 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 ಡನ್. ಇವರೆಲ್ಲರೂ ರೆಡಿ ಇದ್ದಾರೆ. ಈಗ ಪಪ್ಪ ಅಮ್ಮನ ಕರಿಯೋಣ. ಪಪ್ಪ ಅಮ್ಮ ಎಲ್ಲೋದ್ರಿ? ಬನ್ನಿ ಇಬ್ರು ಒಟ್ಟಿಗೆ ಬನ್ನಿ. ಓಕೆ, ಪಪ್ಪ ಅಮ್ಮ ಬಂದರು. ಪಪ್ಪ ಇಲ್ಲಿ, ಅಮ್ಮ ಇಲ್ಲಿ. ಒಟ್ಟಿಗೆ ಬನ್ನಿ, ಮುಂದೆ ಓಡ್ ಬರೋದಲ್ಲ. ಜಾಗ ಇಲ್ಲ ಪಪ್ಪ ಅಮ್ಮ. ಬನ್ನಿ ಇಬ್ರು ಒಟ್ಟಿಗೆ ಬಂದ ಮೇಲೆ ನೋಡಿ. ಓಕೆ, ಬಂದರು ನೋಡೋಣ ಅವ್ರಿಗೆ ಹಿಂಗಿರುತ್ತೆ ಅಂತ. ಇಲ್ಲ ಹಂಗೆಲ್ಲ ಏನಿಲ್ಲ, ನಾರ್ಮಲ್ಲು. ಹಾಂ, ಆಯ್ತಾಯ್ತು, ಹೋಗಿ ನೀನು ಹೇಳಿ. ಹೋಗಿ ಅಲ್ಲಿ ಪೂಜೆಗೆ ಮೊನ್ನೆ ಇನ್ನೂ ಹೇಳ್ತಾ ಕೂತವ್ರಮ್ಮ. ಅಲ್ಲಿ ಪೂಜೆ ನಿಂತ ಕೂತವ್ರತ್ತೆ. ಹೋಗಿ ಹೇಳಿ. ಹೋಗು. ಆಯ್ತು, ಹೋಗಿ ನಿಂತ್ಕೊಳ್ಳಿ. ಫಸ್ಟು ವಯರ್ ಇತ್ತು, ನೋಡ್ಕೊಂಡು ಕಾಲ. ಹೆಂಗಿದೆಯಮ್ಮ? ಚೆನ್ನಾಗಿದೆ. ಇಲ್ಲ ಲೈಟ್. ಓಕೆ, ಎಲ್ಲ ಬನ್ನಿ, ಎಲ್ಲ ಕವರಪ್ ಆಗಿ ಹೋಗ್ತೀನಿ. ಹೋಗಿ ಬೇಬಿ. ಈಗ ಏನು ಹೇಳ್ತಾರೆ ಅದಕ್ಕೆ? ಇಬ್ಬರು ಸೇರ್ಕೊಂಡು ಹಚ್ಚಿ. ಹಾಂ, ಇದೆಂಥದ್ದು? ಕ್ಯೂಟಿ ಇಲ್ಲಿ ನೋಡಿ, ಎದುರು ಕಾಣ್ತಿದ್ದಾಳೆ. ದಪ್ಪ ಕಂಡುಬಿಡ್ತಾವಳೆ. ಕಟ್ ಮಾಡಿ. ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಆ್ಯನಿವರ್ಸರಿ. 35 ವರ್ಷ ಕಷ್ಟಪಟ್ಕೊಂಡು ಸಹಿಸ್ಕೊಂಡು ನಮ್ಮಮ್ಮ 35 ವರ್ಷ ಸಂಸಾರ ಮಾಡೋರು. ನಮ್ಮಮ್ಮ ಇದೇನಿದೆಲ್ಲ ಸೀರೆ, ಇದು 35 ವರ್ಷ ಹಿಂದಿದ್ದು, ಅಂದರೆ ಮದುವೆ ಸೀರೆ ಇದು. ಸೊ ಹೌದು. ಓಕೆ, ಈಗ ನೋಡಿದ್ರಲ್ಲ, ತಳಿ ಲೈಟ್ ಬಿಡ್ಕೊಳ್ತಾ ಇದ್ದೀನಿ ನನ್ನ ಫೇಸ್ಗೆ. ಓಕೆ, ಈ ಕೇಕ್ ತಿನ್ಸೋದೆಲ್ಲ ತಾಳೋಕ್ಕಲ್ಲ ನಾನು. ಸೊ ಏನು ಅಂತಂದರೆ
ಈಗ ನೆಕ್ಸ್ಟ್ ಇದು ಫುಲ್ಲು ಏನು ಸೆಲೆಬ್ರೇಷನ್ ಐತಲ್ಲ ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮನ ಹತ್ರ ಎಲ್ಲ ಕೇಳೋಣ ಏನಂತ ಲೈಫ್ ಅಂದರೆ ಏನು ಮದುವೆ ಅಂದರೆ ಏನು ಅಂತ ಕೇಳೋಣ. ಗಿಫ್ಟ್ ಬಂತು ಇವಳೊಬ್ಳು ಸೈಡಿಗೆ ಬಂದ್ಲು, ಹೋಗ ಆ ಕಡೆ. ಅಯ್ಯೋ ಪರವಾಗಿಲ್ಲ, ಬನ್ನಿ ಇದೆಲ್ಲ ಡೈಲಿ ವ್ಲಾಗ್ಸ್ ಇದೆಲ್ಲ. ಬೀಗರಿಂದ ಬೀಗರಿಗೆ ಗಿಫ್ಟು. ಏನಿದೆ ಓಪನ್ ಮಾಡಮ್ಮ ನೋಡೋಣ. ಅಣ್ಣ ಓಪನ್ ಮಾಡ್ಕೊಂತಾಳಿ. ಓಕೆ, ರಾಮ್ರಾಜ್ ಪಪ್ಪನ ಫೇವ್ರೇಟ್ ಪಂಚೆ ಶರ್ಟು ಅಲ್ಲ ಶರ್ಟ್ ಮಾತ್ರ ಅನ್ಸತ್ತಿದ್ದು. ಅಮ್ಮಂಗೆ ಸೀರೆ ಚೆನ್ನಾಗಿದೆ ನೋಡಿ, ಸೀರೆ ಹೆಂಗಿದೆ, ಚೆನ್ನಾಗಿದೆ. ಪಪ್ಪಂಗೆ ಈ ಕಲರ್ ಇಲ್ಲ ಅಲ್ಲ ನಿಮ್ಮ ಹೌದು, ಈ ಕಲರ್ ಇಲ್ಲ ಪಪ್ಪನದ ಪಂಚೆ ಶರ್ಟ್. ಹೌದು ಬೆಬ್ಬೆ ಪಾಪನ ಇಸ್ಕೊಂಡು ಇದು ಮಾಡಿ. ಅಲ್ಲ ಪಾಪು ಜೊತೆ ಇದು ಮಾಡಿ ಈಗ ಹೇಳಿ. ಚಾಲು ಇದು ಕಡೆ ಕಿಟಿ ಬಾ. ಏನ್ ವಿಡಿಯೋ ಮಾಡ್ತಿದ್ಯಾ ಹೇಳು, ಮೇಲೆಲ್ಲ ತೋರಿಸ್ತಾವಳೆ. ಓಕೆ ತಾಳಿ. ಈಗ ಏನು ಅಂತಂದ್ರೆ ಇದರಲ್ಲಿ ಏನು ಗಿಫ್ಟ್ ಇದೆ ಅಂತ ಇವಾಗ ಹಾಕೊಂಡು ಬರ್ತಾರೆ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಗಿಫ್ಟ್ ಎಲ್ಲ ತಗೊಂಡು ಹೊರಟರು. ಆ್ಯಕ್ಚುಲಿ ಅನಾಥವಾಗಿದ್ದು ಇಷ್ಟ. ಕೊನೆಗೆ ಏನು ಹೇಳಿ, ಲಾಸ್ಟಿಗೆ ಉಳಿಯೋದು ಅರ್ಧ ಪೀಸ್ ಕೇಕು. ಇಷ್ಟೇ ಜೀವನ. ಅದನ್ನು ತಗೋಬಾ ಅಂತವ್ರೆ. ಓಕೆ, ಈಗ ನಾನು ಹೇಳ್ದಂಗೆ ನಾವೇನು ಗಿಫ್ಟ್ ಕೊಟ್ಟಿದ್ವಿ ಅಂತ. ಈಗ ಮಧ್ಯಾಹ್ನ ಊಟಕ್ಕೆ ಹೋಗ್ತೀವಿ. ಸೊ ನಾನು ಹೇಳಿದ್ದೆ ನಮ್ಮ ಅಪ್ಪ ಅಮ್ಮ ಯಾವ ಥರ ಸರ್ಪ್ರೈಸ್ ಆಗ್ತಾರೆ ಅಂತ. ಒಂದು ಅದರ ಜೊತೆಗೆ ಎರಡನೇದು ಬಂದು ನಾವು ಏನು ಗಿಫ್ಟ್ ಕೊಟ್ವಿ ಅಂತ ಅದು ಇವಾಗ ಸದ್ಯದಲ್ಲೇ ಗೊತ್ತಾದೆ. ಈಗ ಊಟಕ್ಕೆ ಎಲ್ಲೋಗ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಇನ್ನೇನು ಬರುತ್ತೆ, ಈಗ ನಮ್ಮ ಅಪ್ಪ ಅಮ್ಮ ರೆಡಿಯಾಗಿ ಹೋಗಿದ್ದಾರೆ ಈಗ. ಸೊ ಟಂಟಡನ್. ಓಕೆ, ಹೋಗ ಕಡೆ. ಇಲ್ಲಲ್ಲಿ ಹೀರೋಯಿನ್ನು ನಾವಲ್ಲ, ಈಗ ಅಲ್ಲಿದ್ದಾರೆ ನೋಡಿ. ನಾನು ಬನ್ನಿ ಅನ್ನೋವರೆಗೂ ಬರಲ್ಲ ಅಂತ ನಿಂತಿದ್ರು. ಬನ್ನಿ ಆ್ಯಕ್ಚುಲಿ ನಾವು ಕೊಡ್ಸಿರೋದು ಬಟ್ಟೆ ನೋಡಿ ಹಾಕೊಂಡು ಎಂಟ್ರಿ ಕೊಟ್ಟರು. ಬನ್ನಿ, ಇದು ನಮ್ಮಪ್ಪ. ಇಲ್ಲಿ ನೋಡಿ ಹೆಂಗೆ ಕಾಣ್ತಿದೆ, ಇದು ನಾವು ಕೊಡ್ಸಿದ ಗಿಫ್ಟು. ಥ್ಯಾಂಕ್ ಯು ನನ್ನ ಮಗನೇ. ಆಯ್ತು, ಸೊಸೆಗೆ ಹೇಳಿ. ಸೊಸೆಗೆ ಥ್ಯಾಂಕ್ ಯು. ಇಲ್ಲಿ ನೋಡಿ ಓವರ್ ಆ್ಯಕ್ಟಿಂಗ್ ಸ್ಟಾರ್ಟ್ ಆಯ್ತು. ಇವ್ರು ಚೆನ್ನಾಗಿ ಕಾಣ್ತಿದೆ ಅಲ್ಲ, ಇವು ಚೆನ್ನಾಗಿ ಕಾಣ್ತಿದ್ದಲ್ಲ ಬೇಬಿ ಬಟ್ಟೆ ಎಲ್ಲ. ಓಕೆ, ನಾವು ಅಪ್ಪಂಗೆ ಶರ್ಟು ಪ್ಯಾಂಟು, ಅಮ್ಮಂಗೆ ಚೂಡಿದಾರ ಸೆಟ್ಟು. ಓಕೆ, ಈಗ ಮುಖಕ್ಕೆ ಹೊರಟ್ವಿ ಈಗ ಹೋಟೆಲ್ಗೆ. ನಾನು ನನ್ನ ಬೇಬಿ ಗಾಡೀಲಿ ಹೋಗ್ತಾ ಇದೀವಿ, ಬೈಕಲ್ಲಿ. ಅವರೆಲ್ಲ ಕಾರಲ್ಲಿ ಬರ್ತಿದ್ದಾರೆ. ಇವಾಗ ನಾವು ಎಲ್ಲಿದ್ದೀವಿ ಅಂತ ಅಂದ್ರೆ, ಯಾವ ಬೇಬಿ ರೋಡ್ ಇದು? ಹಾಸನ್ನು ಹೊಳೆನರಸೀಪುರ ಸರ್ಕಲ್. ಹಾಸನ್ನು ಹೊಳೆನರಸೀಪುರ ಸರ್ಕಲ್. ರೋಡನ್ನೇ ತೋರಿಸು, ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ನೋಡಿ, ನಿಮಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಸರ್ಕಲ್ ಇದು, ಹಾಸನ ಹೊಳೆನರಸೀಪುರ ಸರ್ಕಲ್. ಈ ರೋಡಿನ ಚೂರು ಮುಂದೆ ಹೋದ್ರೆ ಅಲ್ಲೊಂದು ಆರ್ಯ ಮ್ಯಾನ್ಷನ್ ಅಂತ ಒಂದು ದೊಡ್ಡ ಹೋಟೆಲ್ ಇದೆ. ಅಲ್ಲಿಗೆ ನಾವೊಂದು 3 ಸಲ ಬಂದಿರ್ಬೋದಲ್ವಾ ಬೇಬಿ? 3ನೇ ಸಲ. ಇದು 3ನೇ ಸಲ. ಇದು 3ನೇ ಸಲ. ಫಸ್ಟ್ನೇ ಸಲ ಹಂಗೆ ಗೆಟ್ ಟುಗೆದರ್ ಅಂತ ಬಂದಿದ್ವಿ ನಾವು. ಎಲ್ಲ ಕಂಪ್ಲೀಟ್ ಹತ್ರದ ಒಂದು 15 ಜನ ಫ್ಯಾಮಿಲಿ ಬಂದಿದ್ವಿ. 15 ಮೆಂಬರ್ಸ್ ಬಂದಿದ್ವಿ ಗೆಟ್ ಟುಗೆದರ್ ಅಂದ್ಬಿಟ್ಟು. ಸೆಕೆಂಡ್ ಡೇ ಸಲ ನಮ್ಮ ಫ್ಯಾಮಿಲಿ ಅಂದ್ರೆ ಅಪ್ಪ ಅಮ್ಮಂದು ಬರ್ತ್ಡೇ ಇತ್ತು. ಸೊ ಅವಾಗ ಪಾರ್ಟಿಗೆ ಬಂದಿದ್ವಿ. ಅವಾಗ ಒಂದು 12 ಜನ ಏನೋ ಇದ್ರು. ಈ 6 ಜನ. ಇವತ್ತು 3ನೇ ಸಲ. ಇದೆ ಜನ ಇದೀವಿ ಬೇಬಿ? 8ರಿಂದ 9 ಜನ ಇದ್ದೀವಿ. ನೋಡಲ್ಲ, ಈಗ ನಮ್ಮ ಅಪ್ಪ ಅಮ್ಮನ ಮ್ಯಾರೇಜ್ ಆನಿವರ್ಸರಿಗೆ ಊಟ ನಾವಿವತ್ತು ಹೋಟೆಲ್ ಆರ್ಯ ಮ್ಯಾನ್ಷನ್ ಅಲ್ಲಿ. ಅಲ್ಲಿಂದ ಇಷ್ಟು ದೂರ ಏನಕ್ಕೆ ಬಂದಿದ್ವಿ ಅಂತಂದ್ರೆ, ನಿಜ ಹೇಳ್ಬೇಕಂದ್ರೆ ಟೇಸ್ಟ್ ಸಕ್ಕದಾಗಿರುತ್ತೆ. ಮೇಯ್ನ್ ಏನಕ್ಕೆ ಗೊತ್ತಾ, ಇದನ್ನ ಸೆಲೆಕ್ಷನ್ ಏನಿಗೆ ಗೊತ್ತಾ ಮಾಡೋದು, ಮಧ್ಯಾಹ್ನದ ಹೊತ್ತಾದ್ರೆ ಇಲ್ಲಿ ಬಫೆಟ್ ಇರುತ್ತೆ. ಕಡಿಮೆ ಪ್ರೈಸಿಗೆ ಸಿಕ್ಕಾಪಟ್ಟೆ ಐಟಮ್ಸ್ ತಿನ್ಬೋದು. ನಾವು ಫಸ್ಟ್ ಟೈಮ್ ಬಫೆಟ್ಗೆ ಬಂದಿದ್ದು ಇಲ್ಲಿಗೆ. ಹೌದು, ಬಫೆಟ್ಗೆ ಬಂದಿದ್ದು. ನೈಟ್ ಹೊತ್ತು ಇರಲ್ಲ ಅದಕ್ಕೆ ಬಿಟ್ಟು ಮಾತ್ರ ಇರುತ್ತೆ, ಆಫ್ಟರ್ನೂನ್ ಮಾತ್ರ ಇರುತ್ತೆ. ನೋಡಿ ಇದೆ ಆಲ್ರೆಡಿ ಎಲ್ಲ ಬಂದು ವೆಯ್ಟ್ ಮಾಡ್ತಾವ್ರೆ ನಮಗೋಸ್ಕರ. ಅವ್ರು ಹೆಂಗಾಸ್ ಬಂದ್ರು ಅವರು? ನೀನು ಎಳ್ನೀರು ಕುಡಿಯಕ್ಕೆ ನಿಲ್ಲಿಸ್ತಲ್ಲ, ಅವ್ರು ನೋಡಿಲ್ವಾ ಅಂತ ಅವರು. ಎಷ್ಟೊತ್ತಾಯ್ತು ಬಂದು ನೀವು? ನಮ್ಗಿಂತ ಬೇಗ ಬಂದ್ರ? ಯಾರು ರೋಡಲ್ಲಿ ಬಂದ್ರಿ? ಅಲ್ಲೆಲ್ಲ ಸೈಡಲ್ಲಿ ಹುಡುಕಿದ್ರೆ ಸಿಕ್ತಿದ್ವಪ್ಪ. ನೀವು ಸ್ಟ್ರೈಟ್ ಬಂದ್ರಲ್ಲ, ಗೊತ್ತಾಗಿಲ್ಲ. ಅದು ಪಾಯಿಂಟ್ ನೋಟ್ ಮಾಡ್ಕೋಬೇಕು ನಾವು. ಲೆಟ್ಸ್ ಗೋ, ಬನ್ನಿ ಒಳಗೋಣ. ಇದು ಕರೆಕ್ಟ್ ಆಗಿದೆಯಾ ಕಿಟಿ?
ಕ್ಯೂಟಿ ಹಾಯ್ ಇಲ್ಲಿ ಹಾಂ ಕ್ಯೂಟಿ ಬಾ ಕ್ಯೂಟಿ ನಿಂಗೆ ಏನು ಬೇಕು ಎತ್ಕೋ ಅನ್ನೋದು ಬಾ ಇವಳನ್ನ ಎತ್ಕೋಬೇಕು ಇವಳನ್ನ ಅಲ್ಲ ಕ್ಯೂಟಿ ಯಾರು ನೋಡ್ತಿದ್ಯಾ ನೋಡಿ ನಾನು ಸರ ಹಿಡ್ಕೊಳ್ಳೋದು ನೋಡಿ ಇಲ್ಲಿ ನಾನು ಹೇಳಿದ್ದೆ ಅಲ್ಲ ಫಸ್ಟೇ ಅನ್ಲಿಮಿಟೆಡ್ ಬಫೆ ಇರತ್ತೆ ಅಂತ ನೋಡಿ ಎಷ್ಟು ಐಟಮ್ಸ್ಗಳಿದೆ ಅಂತ ನೋಡಿ ಇದು ಪಾಯಸ ಚಿಕನ್ ಬಿರಿಯಾನಿ ಕಡಾಯಿ ಚಿಕನ್ ವೈಟ್ ರೈಸು ಸಿಕ್ಕಾಪಟ್ಟೆ ಐಟಮ್ಸ್ಗಳಿದೆ ಇದೆ ಅದಿದು ವೆಜ್ ಬಿರಿಯಾನಿ ದಾಲ್ ಪಾಲಕ್ ಮಿಕ್ಸ್ ವೆಜ್ ನೋಡಿ ಅಲ್ಲಿ ಸಿಕ್ಕಾಪಟ್ಟೆ ಐಟಮ್ಸ್ಗಳಿದೆ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಇದು ಮಸ್ತು ಮಜಾ ಮಾಡಿ ಆ್ಯಂಬಿಯನ್ಸ್ ನೋಡಿ ತುಂಬ ವಿಶಾಲವಾಗಿದೆ ಚೆನ್ನಾಗಿದೆ ಕ್ರೌಡ್ ನೋಡಿ ತುಂಬೋಗಿದ್ದಾರೆ ನಮ್ಮ ಫ್ಯಾಮಿಲಿನೇ ತುಂಬೋಗಿದ್ದಾರೆ ಇಲ್ಲಿ ಎಲ್ಲರೂ ಬ್ಯಾಟಿಂಗ್ ಶುರು ಮಾಡಿದ್ದಾರೆ ಭರ್ಜರಿಯಾಗಿ ನಾನು ನಮ್ಮ ಅಣ್ಣ ಇಲ್ಲಿ ಕೂತಿದ್ದೀವಿ ಸೊ ನಾನು ಏನೇನು ಐಟಮ್ಸ್ ತಗೊಂಡಿದ್ದೀನಿ ಅಂದರೆ ಐಟಮ್ಸ ಎಲ್ಲ ತುಂಬ್ಕೊಬಂದಿದ್ದೀನಿ ಸೂಪಿಂದ ಎಲ್ಲ ಐಟಮ್ಸ್ಗಳು ಸರಿಯಾಗಿ ಹಾಕೊಬಂದಿದ್ದೀನಿ ನೋಡಿ ರೋಟಿ ಚಿಕನ್ ಕಡಾಯಿ ಕರಿ ಚಿಕನ್ ಬಿರಿಯಾನಿ ಏನೇನೋ ಇದೆ ಐಟಮ್ಸ್ಗಳು ಸೂಪು ಹಾಗೆ ನಾವೊಂದಿಷ್ಟು ಐಟಮ್ಸು ಆರ್ಡ್ರ್ ಮಾಡಿದ್ದೀನಿ ಅಂದರೆ ಲಾಲಿಪಾಪ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ ಈಗ ಬರ್ತಾರೆ ಓಕೆ ನಾನಿವಾಗ ಜಸ್ಟ್ ಹಾಕೊಬಂದಿದ್ದೀನಿ ನನ್ನ ತಂಗಿ ಖಾಲಿ ಮಾಡ್ಕೊಂಡು ಕೂತವಳೆ ಕ್ಯೂಟಿ ಇವರಿಬ್ಬರು ಮಧ್ಯದಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅವಳಿಗೆ ಕ್ಯೂಟಿ ಟೇಸ್ಟ್ ಚೆನ್ನಾಗಿದೆ ಹೋಟೆಲ್ ಕಡೆಯಿಂದ ನೋಡಿ ಒಂದು ಕೇಕ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಬಂದಿದ್ದಾರೆ ಹ್ಯಾಪಿ ಆ್ಯನಿವರ್ಸರಿ ಅಂತ ನಮ್ಮ ಅಪ್ಪ ಅಮ್ಮನ ಕೈಲಿ ಕಟ್ ಮಾಡ್ಸೋಕ್ಕೆ ಲಾಸ್ಟಿಗೆ ಕಟ್ ಮಾಡ್ತೀವಿ ಓಕೆ ಲಾಲಿಪಾಪ್ ಬಂತು ಲಾಲಿಪಾಪ್ನ ಆರ್ಡ್ರ್ ಮಾಡಿದ್ವಿ ಇದು ಇದರಲ್ಲಿ ಇರೋಲ್ಲ ಬಫೆಟಲ್ಲಿ ಇರೋಲ್ಲ ನಾವು ಸಪ್ರೇಟಾಗಿ ಆರ್ಡ್ರ್ ಮಾಡಿದ್ದು ಚಿನಿ ಫ್ರ್ಯಾಂಕಾಗಿ ಹೇಳು ಏನೇನು ಚೆನ್ನಾಗಿದೆ ಐಟಮ್ಸು ನಂಗೆ ಬಿರಿಯಾನಿ ಇಷ್ಟ ಬಿರಿಯಾನಿ ಇಷ್ಟ ಆಯ್ತಾ ನಿಮಗೆ ಚೆನ್ನಾಗಿತ್ತಾ ಚಿಕನ್ ಬಿರಿಯಾನಿ ಅಲ್ವಾ ಬೇಬಿ ನಿಮಗೆ ನಂಗೆ ಲಾಲಿಪಾಪ್ ಇಷ್ಟ ಆಯಿತು ಲಾಲಿಪಾಪ್ ಆರ್ಡ್ರ್ ಮಾಡಿದ್ದು ಇದರಲ್ಲಿ ಬಫೆದಲ್ಲಿ ಏನು ಇಷ್ಟ ಆಯ್ತು ಅದನ್ನೇ ಬಿರಿಯಾನಿನೇ ಇಷ್ಟ ಆಗಿತ್ತು ಅದು ಚೆನ್ನಾಗಿತ್ತು ಮತ್ತು ರೋಟಿ ಚೆನ್ನಾಗಿತ್ತು ನೋಡಿ ನಿಂಗೇನು ಇಷ್ಟ ಆಯ್ತು ಹೇಳು ಸೌತೆಕಾಯಿ ಇಷ್ಟ ಆಯ್ತು ಅವಳಿಗೆ ಬಿರಿಯಾನಿ ಚೆನ್ನಾಗಿದೆ ಬಿರಿಯಾನಿ ಸಕ್ಕತ್ತಾಗಿ ಮಾಡಿದ್ದಾರೆ ನಮ್ಮ ಅಣ್ಣಂಗೆ ತಿನ್ಬೇಕಾದ್ರೆ ಬೆವರು ಇಳಿಯುತ್ತೆ ಮೊದಲಿಂದ ಮುಖ ತುಂಬ ನೋಡಿ ಈಗಲೂ ಕಾಣ್ತಿದೆ ಬೆವರು ಇವಾಗ ಕಡಿಮೆ ಆಗಿದೆ ಅಂತ ನಿಮ್ಗೇನು ಹಿಡಿಯುತ್ತೆ ಮಕ್ಕ ಏನಕ್ಕೆ ನಿಂಗೆ ಬೆವರು ಇಳಿಯೋದು ಬೆವ್ರು ಇಳಿತಿತ್ತಲ್ಲ ಮೊದಲೆಲ್ಲ ಜಾಸ್ತಿ ಯಾಕೆ ಹಾಂ ದಪ್ಪ ಇದ್ದೆ ಈಗ ಸಣ್ಣಾಗಿದೆಯಲ್ಲ ಮತ್ತು ಸೈಡಲ್ಲೆಲ್ಲ ಇಳಿತಾ ಇದೆ ಇವರೆಲ್ಲ ಇನ್ನೂ ಜಡಿತವ್ರೆ ಅನ್ಲಿಮಿಟೆಡ್ ಅಲ್ವಾ ಅದಕ್ಕೆ ಸರ್ರೆ ತಿಂತವ್ರೆ ನಂದು ಕ್ಯೂಟಿ ಇದಾಯಿತು ನಂದು ಮುಗ್ದು ಕ್ಯೂಟಿನ ಎತ್ಕೊಂಡಿದ್ದೀನಿ ಕ್ಯೂಟಿ ಏನು ಬೇಕು ನಿಮ್ದಾಯ್ತು ಊಟ ಕ್ಯೂಟಿ ದಿನ ಊಟ ಆಗಿಲ್ಲ ಇವರೆಲ್ಲ ತಿಂದ ತಕ್ಷಣವೇ ಇಲ್ಲಿ ನೋಡಿ ಇವರು ಬ್ರೆಡ್ಡಲ್ಲಿ ಕೇಕ್ ಮಾಡಿ ತಗೊಬಂದಿದ್ದಾರೆ ಇಲ್ಲಿಗೆ ಬಂದಮೇಲೆ ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ವಿ ಹಾಗಾಗಿ ಅವರೊಂದು ಪ್ರೀತಿ ವಿಶ್ವಾಸದಿಂದ ಒಂದು ಚಿಕ್ಕದಾಗಿ ಒಂದು ಕೇಕ್ ಥರ ತಗೊಬಂದಿದ್ದಾರೆ ಕಟ್ ಮಾಡ್ಸೋಕ್ಕೆ ಎಲ್ಲ ಊಟ ಆದ ತಕ್ಷಣ ಕೇಕ್ ಕಟ್ ಮಾಡಿಸೋದೆ ಓಕೆ ಇವರಿಬ್ಬರು ಸೇರ್ಕೊಂಡು ಪಾಯಸ ಹಾಕೊಬಂದು ಮೊಸರು ಅದು ಬಿರಿಯಾನಿಗೆ ಇಟ್ಟಿದ್ದು ನಿಮಗೆ ತಗೊಬಂದು ನೀವುಗಳು ಕುಡಿಯೋಕ್ಕಲ್ಲ ಹೆಂಗೆ ಕುಡಿತಾವೆ ನೋಡಿ ಕ್ಯೂಟಿ ಹೊರಡೋಣ ಮನೆಗೆ ಹೊರಡೋಣ ಮ್ಯಾ 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 ನಮ್ಮಮ್ಮ ಕಷ್ಟ ಪಡ್ಕೊಂಡು ಇಳಿಯೋಕ್ಕೆ ಟ್ರೈ ಮಾಡ್ತಿದ್ದಾರೆ ಯಾಕೆಂದರೆ ಹೊಟ್ಟೆ ಫುಲ್ಲಾಗಿದೆ ನಮ್ಮಮ್ಮಂದು ನಿಧಾನಕ್ಕೆ ಬರಮ್ಮ ಆಚೆ ಹೊಟ್ಟೆ ಸಿಗಾಕೊಳ್ಳೋಕ್ಕಿದೆ ಟೇಬಲ್ಗೆ ಅಪ್ಪ ಜಾಗ ಬಿಡಿ ಅಮ್ಮಂಗೆ ನಮ್ಮಪ್ಪ ಬಿಡ್ತಾ ಇಲ್ಲ ನಮ್ಮ ಅಮ್ಮಂಗೆ ಫ್ಯಾನ್ಸ್ ಎಲ್ಲ ಸೆಲ್ಫಿ ತಗೊಳಕ್ಕೆ
ಎಲ್ಲರೂ ಯಾರು ಇಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ. ಅವರು ಪ್ರೀತಿ ವಿಶ್ವಾಸದಲ್ಲಿ ಒಂದು ಹ್ಯಾಪಿ ಆ್ಯನಿವರ್ಸರಿ. ಎಸ್, ಹ್ಯಾಪಿ ಆ್ಯನಿವರ್ಸರಿ ಚೆನ್ನಾಗಿ ಬರ್ತಿದ್ದಾರೆ. ಅಪ್ಪ ಅಮ್ಮ ಕೂತ್ಕೋ. You want to light the candle. You don't want to blow the candle. Your Okay. life always want to be glow. ನೋಡಿ ಒಂದು ಒಳ್ಳೆ ಮಾತು ಹೇಳಿದ್ರು. ಮಾಡೋದು ನೀವು ಉಫ್ ಅನ್ಬೇಡಿ, ಹಚ್ಚಿ ಸಾಕು. ಇಲ್ಲಿ ನೋಡಿ ಇವಳು ವೇಸ್ಟ್ ಆಯ್ತು ಅಂತ. ಅಲ್ಲ ಆ್ಯನಿವರ್ಸರಿ ಅವ್ರದ್ದು, ನೀನೇನಲ್ಲಿ ಸ್ಟೈಲ್ ಮಾಡ್ತೀಯಾ? ಈಗ ಅವ್ರು ಹೇಳ್ದಂಗೆ ಉಫ್ ಅನ್ನೋದಲ್ಲ, ಕ್ಯಾಂಡಲ್ ಹಚ್ಬೇಕಂತೆ. ಹಚ್ಚಿ. ಹಾಂ, ಓಕೆ. ಈಗ ಕೇಕ್ ಕಟಿಂಗ್ ಕ್ಲಾಸ್ ಅಷ್ಟೇ ಅಷ್ಟೇ. ಉದ್ಘಾಟನೆ ಆಯಿತು. ಅಲ್ಲೇ ಅದ್ರ ಗ್ಲಾಸ್ ಮೇಲೆ ಇಡಿ, ಕೆಳಗಿಡಬೇಡಿ. ಓಕೆ, ಇಬ್ಬರು ಸೇರ್ಕೊಂಡು ಕಟ್ ಮಾಡಿ. ಹಾಂ, ನಮ್ಮ ಕ್ಯೂಟಿನೂ ಸೇರ್ಕೊಂಡೈತೆ. ಹ್ಯಾಪಿ ಆ್ಯನಿವರ್ಸರಿ. ಎಲ್ಲ ಚಪ್ಪಳೆ ಹೊಡೀರಿ. ಇಲ್ಲಿ ನೀನು ತಿನ್ನಕ್ಕಷ್ಟೇ ಸರಿ ನೀನು, ಆಯಿತಾ? ಇಲ್ಲಿ ಚಪ್ಪಳೆ ಹೊಡಿ. ನಮ್ಮ ಕ್ಯಾಮ್ರಾ ವಿಡಿಯೋ ಮಾಡ್ತೀರಾ? ಹಾಂ, ಅಲ್ಲೇ ಅಯ್ಯೋ ಅಯ್ಯೋ ಕ್ಯೂಟಿ ನೋಡೋದು ನೋಡಿ. ಏನು ಈ ಅಂಕಲ್ ಆಂಟಿದು ಲವ್ ಸ್ಟೋರಿ ನೋಡೋಕ್ಕಾಗಲ್ಲ ಅಂತ ಅವಳೆ. ಎಲ್ರಿಗೂ ತಿನ್ನಿಸ್ಬಿಡಿ, ಎಲ್ರಿಗೂ ಕೊಟ್ಬಿಡಿ. ಈಗ ಇಲ್ಲಿಂದ ಹೊರಡ್ತೀವಿ ಮನೆಗೆ. ಸೈಡಿಗೆ ಹೋಗಲಿ. ಇಲ್ಲಿ ನೋಡಿ ಕೇಕೆಲ್ಲ ಇದ್ದಾಡಿದೆ. ನನ್ನ ತಂಗಿ ಮಗದಲ್ಲಿ ತುಂಬ ಮಡುವೆ ಇದೆ ನೋಡಿ, ಎಷ್ಟು ಮಡುವೆ ಇದೆ. ಇದ್ರೊಳಗೆ ಒಬ್ರು ಕೂತಿದ್ರು, ಅವಾಗ ಆಚೆ ಬರ್ತಾ ಇದ್ರು. ಮಾವಿಗೆ ಹೆಂಗೆ ತಿನ್ನಿಸ್ತೆ ಗೊತ್ತಾ ನಾನು ನೋಡು. ಹಾಂ, ಆ್ಯಕ್ಚುಲಿ ನನ್ನ ಕ್ಯೂಟಿಗೆ, ನನ್ನ ಮಗಳಿಗೆ ನಮ್ಮ ಅಣ್ಣ ನೋಡ್ರೆ ಎದುರ್ಕೊಂತಾಳೆ. ನೋಡಿ ಹೆಂಗೆ ಆಡ್ತಾವ ನಮ್ಮ ಅಣ್ಣ. ಬರೀ ಅಳಿಸ್ತಾನೆ ನಮ್ಮ ಅಣ್ಣ. ಕ್ಯೂಟಿ ನಗಾಡ್ತಾವಳ. ಪರವಾಗಿಲ್ಲ, ನೆನ್ನೆ ತನಕ ಅಳ್ತಿದ್ಲು, ಇವತ್ತು ಸುಮ್ಮನೆ ಆಗೋಳೆ. ಫ್ರೆಂಡ್ ಆದ್ಲು. ಇಲ್ಲಿ ನೋಡಿ, ನಾನು ಅವಾಗಲೇ ಹೇಳಿದ್ನಲ್ಲ. ಓಕೆ, ಇದೇನೋ ತಗೊಂಡು ಸರ್, ಏನು ಹೇಳಿ ಹೆಸರು? ಪಾನ್ ಶೂಟರ್. ಪಾನ್ ಶೂಟರ್. ಓಕೆ, ಪಾನ್ ಶೂಟರ್ ಅಂತ ಇದು. ಓಕೆ, ಅಬ್ಬಾ. ಓಕೆ, ಬೀಡದು ಶಾರ್ಟ್ಸ್ ಥರ. ಉಗಿತೀರಾ? ಓಕೆ, ಕುಡಿತೀರಾ? ಇದು ಕುಡಿ. ಓಕೆ, ಇವಾಗ ಬೀಡ ಆದರೆ ತಿಂದು ಥೂ ಅಂತ ಹಿಂಗೆ ಉಗಿತಾರಲ್ಲ ಏಳು ಮಕ್ಕಕ್ಕೆ. ಸೊ ಇದು ಡೈರೆಕ್ಟಾಗಿ ಕುಡಿಯೋದು. ಓಕೆ, ನೋಡೋಣ ಹೆಂಗಿದೆ ನೋಡೋಣ. ಇದು ನೋಡಿ, ಪಾನ್ ಶೂಟರ್. ಚೆನ್ನಾಗಿದೆ. ಸೇಮ್ ಅದ್ರದ್ದು ಬೀಡೋದೇ ಟೇಸ್ಟು, ಸೇಮ್ ಬೀಡಾನೆ. ಸರ್, ಇದು ಬೀಡಾನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ದೆ. ಯೋ ಎಲೆ. ಓಕೆ ಓಕೆ, ಸಖತ್ತಾಗಿದೆ. ಇನ್ನೊಂದು ತಗೊಳ್ಳೋಣ. ಸೆಕೆಂಡ್ ರೌಂಡ್. ಎರಡು ಬೀಡ. ಗ್ಲಾಸ್ ಮಾಡಿ ಸಖತ್ತಾಗಿದೆ ಟೇಸ್ಟು. ಇಲ್ಲ ಸರ್, ಸಾಕು. ಇಲ್ಲ ನೋಡಿ, ನಮ್ಮ ಅಣ್ಣ ತಗೊಂಡ. ಚಿಯರ್ಸ್. ನಿಂಗೆ ಯಾವ ಥರ ಫ್ಲೇವರ್ ಸಿಗ್ತಾ ಇದೆ? ಬೀಡಾನೆ ಅಲ್ಲ? ಚೆನ್ನಾಗಿದೆ, ಹೊಸ ಟೈಪ್. ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು. ರವಿ ಹೆಂಗಿತ್ತ? ಚೆನ್ನಾಗಿತ್ತು. ಎಲ್ಲಿದೆಯಾ? ಇಲ್ಲಿದೆಯಲ್ಲ? ಚೆನ್ನಾಯ್ತಾ? ಚೆನ್ನಾಯ್ತು. ನಿಮ್ಮ ಕರ್ನಾಟಕದಲ್ಲಿ ನೋಡೋಕ್ಕಾಗ್ತಿಲ್ಲ. ಇಡೋಲಿ ಹೊರಡೋಣ. ಗೋಯಿಂಗ್ ಟು ಹೋಮ್. ಮನೆಗೆ ಹೊರಡೋದೀಗ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಪಪ್ಪ ಬನ್ನಿ. ಹಾಂ, ಇಲ್ಲಮ್ಮ. ಎಸ್.
ಹೇಗಿತ್ತು ಪಾಪ ಇವತ್ತಿನ ದಿನ ನಿಮ್ಮ ಮ್ಯಾರೇಜ್ ಆ್ಯನಿವರ್ಸರಿಯಾಗಿ 35 ಕಡಿಮೆ ಅಲ್ಲ, 35 ವರ್ಷ ಅಂದ್ರೆ ಏನು, 35 ವರ್ಷ ನೀವು ಗಂಡ ಹೆಂಡತಿ ಜೊತೆಗೇ ಇದ್ದೀರಾ. ಆಮೇಲೆ ಬೆಳಗ್ಗೆ ದೇವ್ರ ಪೂಜೆ ಆಯಿತು, ಚೆನ್ನಾಗಾಯ್ತಲ್ವ ಎಲ್ಲ, ಸತ್ಯನಾರಾಯಣ ಪೂಜೆ ಎಲ್ಲ ಚೆನ್ನಾಗಾಯಿತು. ನಿಮಗೆ ಇದು ಸರ್ಪ್ರೈಸ್ ಹೆಂಗೆ ಅನ್ನಿಸ್ತು ಡೆಕೋರೇಷನ್? ನನಗಂತ ಹೇಳಿದ್ರೆ ಹಾಂ ನನ್ನ ಜೀವನದಲ್ಲಿ ಹಾಂ ಈ 35 ವರ್ಷ ಒಂದು ಮದುವೆ ಜೀವನದಲ್ಲಿ ಕಳಿಬೇಕಾದ್ರೆ ದೇವರ ಆಶೀರ್ವಾದ, ಓಕೆ, ಗುರುಗಳ ಆಶೀರ್ವಾದ, ಹಾಂ ದೊಡ್ಡವರ ಆಶೀರ್ವಾದ, ಹ್ಞೂ ಎಲ್ಲ ಅನುಗ್ರಹ ಇರಬೇಕು, ಯೋಗ ಇರಬೇಕು, ಎಲ್ಲ ಇರಬೇಕು. ಓಕೆ. ಈ ಸಲ ಭಾರಿ ಸ್ಪೆಷಲ್ ಆಗಿ ನನ್ನ ಇದು Anniversary. ಭಾರಿ ಚೆನ್ನಾಗಿ ಮಾಡಿದೆಯಾ, ಎಲ್ಲ ವ್ಯವಸ್ಥೆ ನೀನು ಮಾಡಿದ್ಯಾ, ಹಾಂ ಥ್ಯಾಂಕ್ ಯು ನಿನಗೆ. Okay. ಆಯಿತಾ, ಎಕ್ಸಲೆಂಟ್ ಆಗಿ ಒಂದು ಅಲ್ಲಿ ಡೆಕೋರೇಷನ್ ಆಗಲಿ ನನಗೆ ಭಾರಿ ಆಶ್ಚರ್ಯ ಆಯಿತು. ಓಕೆ. ಭಾರಿ ಚೆನ್ನಾಗಿದೆ. ಪೂಜೆಗೆ ನೀನು ಅಲ್ಲಿ ಕಾಯ್ತಾ ಇದ್ದೀನಿ, ನೀನು ಬಂದಿಲ್ಲ ಅಲ್ಲಿ. ಪೂಜೆಗೆ ಮೇಯ್ನಾಗಿ ನೀವು ಅಮ್ಮ ಇದ್ರೆ ಸಾಕಲ್ರಿ, ನೀವೇ ತಾನೇ ಪೂಜೆಗೆ. ನಾನು ದೇವರಿಗೆಲ್ಲ ನಮಸ್ಕಾರ ಮಾಡಿ ಒಂದು 10 ನಿಮಿಷ ಕೂತಿದ್ದೆ, ಬಂದೆ ನಾನು. ಆದರೂ ಹಾಂ ಮಂಗಳಾರತಿ ಮಂಗಳಾರತಿ ಆಗೋ ಎಲ್ಲ ಇದ್ರು ಎಲ್ಲ ಒಳ್ಳೇದು ಅಂತ ನಾನು ಹುಡುಕ್ತಾ ಇರೋದು, ಕಾಯ್ತಾ ಇರೋದು. ಹಾಂ. ಆಮೇಲೆ ಗೊತ್ತಾಯಿತು ನೀನು ಕರ್ತವ್ಯ ಅಲ್ಲಿ ನಿರಂತರವಾಗಿದ್ದೆ. ಆಮೇಲೆ ನೆಕ್ಸ್ಟ್ ಊಟಕ್ಕೆ ಹೋದ್ವಿ, ಆರ್ಯ ಮ್ಯಾನ್ಷನ್. ಏನು ಇಷ್ಟ ಆಯ್ತು ನಿಮಗೆ? ಏನೇನು ಚೆನ್ನಾಗಿತ್ತು ಅಲ್ಲಿ? ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಐಟಮ್ಸ್ ಎಲ್ಲ ಎಲ್ಲ ಚೆನ್ನಾಗಿ? ಚೆನ್ನಾಗಿದ್ವು. ಓಕೆ. ನಾವಿದ್ದು 2-3 ಸಲ ಹೋಗ್ತಿರ್ತೀವಿ, ಹೌದು 2-3 ಸಲ ಹೋಗ್ತಿರ್ತೀವಿ. ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಟೇಸ್ಟಿಯಾಗಿ. ಮತ್ತು ಅವರು ಬೇರೆ ನಮಗೆ ಕೇಕ್ ಕಟ್ಟಿಂಗ್ ಹೇಗೆ? ಹೌದು, ಅದೇ ಸರ್ಪ್ರೈಸ್, ಅದೇ ಖುಷಿ, ಅದೊಂದು ಅದೇ ಆಶೆ. ನಾವು ಸುಮ್ಮನೆ ಜಸ್ಟ್ ಅಲ್ಲಿ ಹೋಗಿ ಸುಮ್ಮನೆ ಹೇಳ್ದೆ. ಇವಾಗ ಅವ್ರು ಕೇಳಿದ್ರು, ಇವಾಗ ಕಾಮನ್ ಆಗಿ ನಾವು ವಿಡಿಯೋ ಮಾಡ್ತೀವಲ್ಲ, ಸೊ ಅವ್ರು ನೋಡಿದ ತಕ್ಷಣ ಹೇಳಿದ್ರು, ಸರ್ ಏನ್ ಸರ್ ನೀವು ಇಲ್ಲಿ ಅಂತ ಕೇಳಿದ್ರು. ಸೊ ಇಲ್ಲ ಊಟಕ್ಕೆ ಬಂದ್ವಿ, ಅಪ್ಪ ಅಮ್ಮನ ಮ್ಯಾರೇಜ್ ಆನಿವರ್ಸರಿ ಇತ್ತು ಅಂತ ಅಂದ ತಕ್ಷಣನೇ ಅವರು ಕೇಕ್ ಇಲ್ಲದೆ ಇದನ್ನ ಬ್ರೆಡ್ ನ ಕಟ್ ಮಾಡಿ ಜಾಮು ಬಟರ್ ಕ್ರೀಮ್ ಎಲ್ಲ ಹಾಕಿ ಕೇಕ್ ತರ ಚೆನ್ನಾಗಿ ಮಾಡ್ಕೊಟ್ರು. ಅದೇ ಖುಷಿ ಆಯ್ತು. ಸೊ ಸೀರಿಯಸ್ಲಿ ತುಂಬಾನೇ ಖುಷಿ ಆಯ್ತು. ಆಮೇಲೆ ಪಾಪ ಈಗ 35 ವರ್ಷ ಆಯ್ತಲ್ಲ ನೀವು ಮದುವೆ ಆಗಿ, ಏನಾದ್ರು ಅಮ್ಮಂದು ಯಾವ್ದಾದ್ರು ಒಂದು ಒಳ್ಳೆ ಗುಣ ನಿಮಗೆ ತುಂಬಾ ಇಷ್ಟ ಆಗೋದು, ಅಮ್ಮಂದು ಒಳ್ಳೆ ಗುಣ ಯಾವ್ದಾದಿದ್ರೆ ಹೇಳಿ. ಅಮ್ಮನ್ನು ಒಳ್ಳೆ ಗುಣ ಅಂತ ಹೇಳಿದ್ರೆ ಯಾರಿಗೂ ಮನಸ್ಸು ನೋಯಿಸಬಾರ್ದು, ಮತ್ತು ಯಾರಿಗೂ ಕಷ್ಟ ಅಂದರೆ ಹೇಳ್ಕೊಂಡ್ರೆ ಸಾಕು. ಅವಳಿಗೆ ಮನಸ್ಸಿಗೆ ಭಾರಿ ನೋವಾಗೋದು, ಒಂಥರ ಸ್ವಾರ್ಥಿ ಅಲ್ಲ ಅವಳು, ನಿಸ್ವಾರ್ಥಿ, ಒಂಥರ ಹೆಲ್ಪ್ ನೇಚರ್ ಜಾಸ್ತಿ. ಹೌದು. ಒಳ್ಳೆ ನಂಗೆ ಸಂಗತಿ ಸಿಕ್ಕಿದೆ, ದೇವ್ರು ಕೊಟ್ಟಿದ್ದಾರೆ. ಭಾರಿ ಸಿಂಪಲ್ಲು, ಹಣಬಾರ ಇಲ್ಲ, ಬಿಡ್ಕಾಣಿಗೆ ಇಲ್ಲ, ಸಿಂಪಲ್ ಹುಡುಗಿ. ಆಯ್ತಾ, ಸಿಂಪಲ್ ಆಂಟಿ. ಈಗ ಸಿಂಪಲ್ ಅಜ್ಜಿ, ನೀವು ಅಜ್ಜ ಈಗ. ಅವಳು ಗ್ರಾಜುಯೇಟ್, BCom ಗ್ರಾಜುಯೇಟ್ ಅವರು. ಹೌದು. ಅಷ್ಟು ಓದಿದ್ರು. ಅವಳಿಗೆ ಒಂಚೂರು ಅಹಂಕಾರ ಅನ್ನೋದಿಲ್ಲ. ಎಲ್ಲರ ಹತ್ರ ಒಳ್ಳೆ ರೀತಿ ಇರ್ತದೆ. ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಕುಟುಂಬದಲ್ಲಿ ಆಗಲಿ, ಅವ್ರ ಕುಟುಂಬದಲ್ಲಾಗಲಿ ಅವಳನ್ನ ಭಾರಿ ಇಷ್ಟಪಡ್ತಾರೆ. ಭಾರಿ ಇಷ್ಟಪಡ್ತಾರೆ. ನಮ್ಮ ಮಕ್ಕಳು ಅಷ್ಟೇ. ತಾಯಿ ಅಂದರೆ ನಿಮಗೆ ಎಲ್ಲರಿಗೂ ಇಷ್ಟ ಅಲ್ವಾ? ಎಲ್ಲ ಆ ಥರ ಪ್ರೀತಿ, ಆ ಥರದ ಹೆಣ್ಣಸರು ಸಿಕ್ಕೋದು, ಸಂಗತಿ ಅಂದರೆ ಹೆಂಡತಿ ಸಿಕ್ಕೋದು ಜೀವನದಲ್ಲಿ ಎಲ್ಲರಿಗೂ ಭಾರಿ ಅಪರೂಪ, ವಿಶೇಷವಾಗಿ. ಅದು ನಾವೆಲ್ಲ ಮರೆಯೋಂಗಿಲ್ಲ. ಇರೋ ತನಕ ಚೆನ್ನಾಗಿ ರೀತಿಯಲ್ಲಿ ಹೋಗಬೇಕು, ದೇವರ ಅನುಗ್ರಹ ಇರಬೇಕು, ನಿಮ್ಗಳೆಲ್ಲ ಎಲ್ಲರದ್ದು ಆಶೀರ್ವಾದ ಇರಬೇಕು, ಸಹಕಾರ ಇರಬೇಕು. ಇರೋ ತನಕ ಇರೋದಷ್ಟೇ, ಅಷ್ಟೇ ಮನಸ್ಸಿನ ಜೀವನ ಅಷ್ಟೇ. ಅಷ್ಟೇ. ಥ್ಯಾಂಕ್ ಯು ಪಾಪ. ನೋಡೋಣ, ಅಮ್ಮನ ಹತ್ರ ಕೇಳ್ತೀನಿ ಈಗ. ಓಕೆ. ಅಮ್ಮ ಅಮ್ಮ ನಮ್ಮಮ್ಮ ಜಗದಂಬೋ. ಅಮ್ಮ ಹೆಂಗಿತ್ತಮ್ಮ ಇವತ್ತಿನ ದಿನ? ಅಂದರೆ 35 ವರ್ಷ ಬೇಡ, ನಾನು ಇಲ್ಲ ಕೂತ್ಕೊಳ್ತೀನಿ. ಹೇಳಮ್ಮ, 35 ವರ್ಷ. ಮೊದಲು ಎಲ್ಲ ಮಾಮೂಲಾಗಿ ನಡೀತಿತ್ತು. ಆಮೇಲೆ ನೀವು ದೊಡ್ಡದಾಗಿ ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಒಂಥರ ಸ್ಪೆಷಲ್ ಅನಿಸ್ತಿದೆ. ಈ ವರ್ಷ ಮತ್ತು ಸ್ಪೆಷಲ್, ಒಬ್ಬ ಹೊಸ ಎಂಟ್ರಿ ಆಗಿದೆ, ಬಂಗಾರಿದ್ದು. ಅವಳ ಜೊತೆ ಮಾಡಿರೋದು ಸೆಲೆಬ್ರೇಷನ್ ಇನ್ನೂ ಖುಷಿ ಆಯಿತು. ಮತ್ತೆ ಇವತ್ತು ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಎಲ್ಲ, ದೇವ್ರ ಪೂಜೆ ಎಲ್ಲ ಚೆನ್ನಾಗಾಯ್ತು. ಅದಾದ್ಮೇಲೆ ಸರ್ಪ್ರೈಸ್ ಹೆಂಗಿತ್ತು ಇಲ್ಲಿ ಡೆಕೋರೇಷನ್? ನನಗೆ ಮಾಡ್ತಿ ಅಂತ ಗೊತ್ತಿತ್ತು, ಆದರೆ ಇಷ್ಟು ಒಂಥರ ಚೆನ್ನಾಗಿ ಮಾಡಿದ್ದೆ ಅಲ್ಲ. ಒಬ್ಬನೇ ಕುತ್ಕೊಂಡು ಮಾಡಿದ್ದೆ. ಹೌದು, ಒಬ್ಬನೇ ಮಾಡಿರೋದು. ಸಾಕಾಗೋಯ್ತು ನಂಗಂತೂ. ಅಯ್ಯೋ ಸುಸ್ತಾಯ್ತು ನಂಗೆ, ಅದು ಮಾಡೋದಷ್ಟು ಬೆವರಲ್ಲಿ ಹಿಡಿದೈತೆ. ನಮ್ಮ ಜೊತೆ ಪೂಜೆಗೆ ಇರ್ಬೇಕಂತ ಎಮ್ಮೆ ಅನ್ಸಿದ್ದೆ, ನೀವು ಬಂದೇ ಇಲ್ಲ. ಬಿಡು, ಪರವಾಗಿಲ್ಲ. ನೀವಿದ್ರಲ್ಲ ಪೂಜೆಗೆ, ನೀವು ಕೇಳ್ಕೊಂಡ್ರೆ ಸಾಕು ನಮಗೆ. ಆಮೇಲೆ ಊಟ ಎಲ್ಲ ಹೆಂಗಿತ್ತಮ್ಮ ಇಲ್ಲಿ? ನೀನು ವೆಜ್, ಅಮ್ಮ ವೆಜ್ ತಿಂದಿದ್ದು? ವೆಜ್ ಊಟ ಚೆನ್ನಾಗಿತ್ತು, ಪರವಾಗಿಲ್ಲ. ಇದು ವೆಜಿಟೇಬಲ್ ಬಾತ್ ಚೆನ್ನಾಗಿತ್ತು. ಓಕೆ. ಆಮೇಲೆ ಇದು ಕಡಾಯಿ ಪನ್ನೀರ್ ಅದು ಚೆನ್ನಾಗಿತ್ತು, ಕಾಳೆಲ್ಲ ಹಾಕಿದ್ರು. ಆಮೇಲೆ ಅದೇನು ಪಾನ್ದೇನೋ ಕೊಟ್ಟಿದ್ರು, ಥರ ಅದು ಚೆನ್ನಾಗಿ. ಓಕೆ, ಐಟಮ್ಸ್ ಎಲ್ಲ ಚೆನ್ನಾಗಾಯ್ತು. ಒಟ್ಟಲ್ಲಿ ಇವತ್ತಿನ ದಿನ ಚೆನ್ನಾಗಿತ್ತು. ಆಮೇಲೆ ನಿನ್ನ ಸೊಸೆ ಗಿಫ್ಟ್ ಕೊಟ್ಲಲ್ಲ,
ಹಾಂ ಚೆನ್ನಾಗಿದೆ, ಡ್ರೆಸ್ ಅವಳೆ ಕೊಟ್ಟಿದ್ದು, ಇಷ್ಟ ಆಯ್ತು ನನಗೆ. ಇಷ್ಟ ಆಯ್ತಾ? ಮತ್ತು ಹೇಳಮ್ಮ, 35 ವರ್ಷ ನಿಮ್ಮ ಜರ್ನಿಲಿ ನಿಂಗೆ ಒಂದು ಮೆಲುಕು ಹಾಕೋದಾದ್ರೆ ಯಾವುದು ತುಂಬ ಮೆಮೊರಬಲ್ಲು ನಿನಗೆ 35 ವರ್ಷ ಜರ್ನಿಲಿ ಮೆಮೊರಬಲ್? ಮತ್ತು ಮೆಮೊರೇಬಲ್ಲು ಅಂತ ಯಾವುದು ಅಂಥದ್ದಿಲ್ಲ. ಅದನ್ನ ನೆನೆಸ್ಕೊ. ಊಟಿಗೆ ಹೋಗಿದ್ರಲ್ಲ ನೀವು? ಎಲ್ಲರ ಜೊತೆ ಇರೋದೇ ಖುಷಿ. ನೀವು ಇದಕ್ಕೆ ಹನಿಮೂನ್ಗೆ ಊಟಿಗೆ ತಾನೇ ಹೋಗಿದ್ರಿ? ಅದೆಲ್ಲ ಎಲ್ಲ ಮರ್ತು ಹೋಗಿದೆ. ಅದೆಲ್ಲ ಮರ್ತೇ ಹೋಯ್ತೆ ನಮ್ಮ ಅಮ್ಮಗೆ. ನನಗೆ ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡಿದ್ದು ಇತ್ತೀಚೆಗೆ, ನಿನ್ನ ಜೊತೆ ರೆಸಾರ್ಟ್ ಅದು ಇದೆಲ್ಲ ಹೋಗಿದ್ದೆಲ್ಲ. ಅಮ್ಮ ಪಪ್ಪ ಈಗ 35 ವರ್ಷದಿಂದ ಪಪ್ಪನ ಜೊತೆ ಇದೆಯಲ್ಲ, ಒಂದು ಪಪ್ಪಂದು ಯಾವುದಾದ್ರು ಒಂದು ಒಳ್ಳೆ ಗುಣ ನಿಂಗೆ ತುಂಬ ಜಾಸ್ತಿ ಇಷ್ಟ ಆಗಂಥದ್ದು ಯಾವುದಾದ್ರು ಇದೆಯಾ ಹೇಳಮ್ಮ? ಅಪ್ಪ ಹೇಳಿದ್ರು ನೀನು ದಾನಶೂರ ಕರಣಿ ಅಂತ ನೀನು. ಅಂದರೆ ಅವರಿಗೆ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ, ಅದೇ ಖುಷಿ ಪಪ್ಪಂಗೆ. ಹೌದು, ಫ್ಯಾಮಿಲಿ ಅಂದರೆ ಇಷ್ಟ. ಫ್ಯಾಮಿಲಿ ಅಂದರೆ ಇಷ್ಟ. ಓಕೆ, ಫ್ಯಾಮಿಲಿ ಮ್ಯಾನ್. ಫ್ಯಾಮಿಲಿ ಮ್ಯಾನ್. ಓಕೆ ಸರಿ ಅಮ್ಮ, ಥ್ಯಾಂಕ್ ಯು. ಓಕೆ, ಈಗ ನಾನು ಏನಾರು ಹೇಳೋದಿದೆಯಾ? ಇಲ್ಲ, ಏನೆಲ್ಲ ಹೇಳೋದೇನಿಲ್ಲ ಅಲ್ಲ, ಇಲ್ಲ. ಅಷ್ಟೇ. ಓಕೆ, ಈಗ ನಾನು ಈ ವಿಡಿಯೋ ಮುಗಿಸುವಂಥ ಸಮಯ. ಸೊ ಹೇಗಿತ್ತು ನೋಡೋದ್ರಲ್ಲ ಈ ಬ್ಲಾಗಲ್ಲಿ ನಮ್ಮ ಅಪ್ಪ ಅಮ್ಮಂದು ರಿಯಾಕ್ಷನ್ನು, ನಾವೇನು ಗಿಫ್ಟ್ ಕೊಟ್ಟಿದ್ವಿ, ಹಾಗಾಗಿ ನಾವು ಊಟಕ್ಕೆ ಎಲ್ಲ ಹೋಗಿದ್ವಿ. ಸೊ ಕಂಪ್ಲೀಟ್ ಅಪ್ಪ ಅಮ್ಮನ ಮ್ಯಾರೇಜ್ ಆ್ಯನಿವರ್ಸರಿ ಹೇಗಿತ್ತು ಅಂತ ಈ ವ್ಲಾಗಲ್ಲಿ ತೋರಿಸಿದ್ವಿ. ಸೊ ಇದೇ ಥರ ನಮ್ಮ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಸಪೋರ್ಟ್ ಮಾಡ್ತಾರೆ. ಓಕೆ, ಬೈ ಬೈ ಹೀರೋಸ್, ಬಾಯ್.